ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ಮಾತೃಕಾ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. 19 ನುಡಿ ಆಗಿದೆ, ಇನ್ನು 20ನೇ ನುಡಿ ನೋಡೋಣ. ಆಮ್ನಾಯ ಪ್ರತಿಪಾದ್ಯ ಶ್ರೀ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನ ಈಡಾ ಪಿಂಗಳಾದಿ ವಿಶ್ವಾದಿ ರೂಪದಲ್ಲಿ. ಆಮ್ನಾಯ ಪ್ರತಿಪಾದ್ಯ ಅಂತಂದ್ರೂ ಇದು ವೇದ ಪ್ರತಿಪಾದ್ಯದ ಆಮ್ನಯ ಪ್ರತಿಪಾದ್ಯ, ವೇದ ಪ್ರತಿಪಾದ್ಯದಂತಹದ್ದು ಭಗವಂತ ಶ್ರೀ ಪ್ರದ್ಯುಮ್ನ ದೇವನು, ಲಕ್ಷ್ಮೀ ಸಹಿತವಾದಂಥ ಪ್ರದ್ಯುಮ್ನ ದೇವನು ದೇಹದೊಳಗೆ ಸುಷುಮ್ನ ಈಡಾ ಪಿಂಗಳಾದಿ ವಿಶ್ವಾದಿ ರೂಪದಲ್ಲಿ. ಪ್ರದ್ಯುಮ್ನ ರೂಪಿ ಪರಮಾತ್ಮ ಇಡಾ ಪಿಂಗಳ ನಾಡಿ ಒಳಗಡೆ ಇಡಾ ಪಿಂಗಳ ನಾಡದಲ್ಲಿ ವ್ಯಾಪ್ತನಾಗಿದ್ದಾನೆ. ಆ ವಿಶ್ವಾದಿ ರೂಪ, ಅಲ್ಲಿ ವಿಶ್ವಾದಿ ರೂಪಗಳು ಇವೆ ಅಂತ. ಅಂದರೆ ಈಗ ಪ್ರದ್ಯುಮ್ನ ದೇವನು ಪ್ರದ್ಯುಮ್ನ ವಷಟ್ಕಾರ, ಪ್ರದ್ಯುಮ್ನ ವಷಟ್ಕಾರ, ಈ ರೀತಿಯಾಗಿ ಹಿಂಗೆ ಪ್ರದ್ಯುಮ್ನ ರೂಪನೇ 1000 ರೂಪದಿಂದ ಇದ್ದಾನೆ. ಅದಕ್ಕೆ ಅಲ್ಲಿ ಇಡಾ ಪಿಂಗಳಾದಿ ಅಂದರೆ ಇದು ಇಡಾ ಒಳಗಡೆ 500 ರೂಪ. ಈಗ ಟೋಟಲ್ 1000 ಇದೆ. ವಿಶ್ವಾದಿ ರೂಪ ಎಷ್ಟಿದೆ? 1000 ಇದೆ. ಸೊ ಟೋಟಲ್ 1000 ಇದೆ. ಇದು ಇಡಾ ಪಿಂಗಳ 2 ಭಾಗ ಮಾಡಿದ್ದಾರೆ. ಅಂದರೆ ಒಂದೊಂದು ಕಡೆ 500 ರೂಪಗಳು ಅಂತ ಹೇಳ್ತಾರೆ. ಆಗಳೇ 101 ಅಂತ ಹೇಳಿದರೆ ಅದೇ 50 ರೂಪ. ಮತ್ತು ತಿರ್ಗಾ ಅದನ್ನು ತಿಸಲು ಹೊಡೆದು 500 ಆಗ್ತದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ. ಆದರೆ ಇಲ್ಲಿ ಸುಷುಮ್ನ ನಾಡಿ ಮಾತ್ರ ಏಕಾತ್ಮ ರೂಪಿ ಪರಮಾತ್ಮ ಒಬ್ಬನೇ ಇರ್ತಾನೆ. ಇನ್ನು ಮಿಕ್ಕಿದೆಲ್ಲ ಇಲ್ಲೆಲ್ಲಿ ತಿಸಲು ಹೊಡೆದು ಅಷ್ಟು ರೂಪದಿಂದ ಭಗವಂತ ಇದ್ದಾನೆ. ಅಂದರೆ ಪ್ರದ್ಯುಮ್ನ ರೂಪಿ ಪರಮಾತ್ಮನೇ, ಯಾಕಂದರೆ ಸೃಷ್ಟಿಕರ್ತ ಅವನು. ಆ ಸೃಷ್ಟಿಕರ್ತ ಭಗವಂತ ಅದರ ನಿಯಮನ ಮಾಡುವಂಥ ಅನಿರುದ್ಧ ರೂಪಿ ಪರಮಾತ್ಮ ಇಲ್ಲಿ ಇಷ್ಟೆಲ್ಲ ರೂಪದಿಂದ ವ್ಯಾಪ್ತನಾಗಿ ಇದ್ದಾನೆ. ವಿಶ್ವಾದಿ ರೂಪದಲ್ಲಿ ಅಂದರೆ ವಿಶ್ವಾದಿ ರೂಪಗಳು ವಿಶ್ವಾದಿ ರೂಪಗಳು ಅಂತಂದರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 1000 ರೂಪಗಳನ್ನು ಆ ರೂಪದಿಂದಲೇ ಇಡಾ ಪಿಂಗಳಲ್ಲಿ ವ್ಯಾಪ್ತರಾಗಿದ್ದಾರೆ. ಟೋಟಲ್ 1000. ಅಂದರೆ ಇಲ್ಲಿ 500, ಅಲ್ಲೇ 500 ಹೊತ್ತುಕೊಂಡು, ಅಂದರೆ ಇಡಾದಲ್ಲೇ 500, ಪಿಂಗಳಾದಲ್ಲೇ 500 ರೂಪದಿಂದ ವ್ಯಾಪ್ತನಾಗಿದ್ದಾನೆ. ನಿರ್ಮಲ ಆತ್ಮನು ಅದನ್ನೇ ಶುದ್ಧವಾದಂಥ, ಪರಿಪೂರ್ಣ ಶುದ್ಧವಾದಂಥ ಭಗವಂತನ ರೂಪ ಎಲ್ಲೆಲ್ಲಿ ವ್ಯಾಪ್ತರಾಗಿದ್ದಾನೆ. ವಾಣಿ ವಾಯು ಚತುರ್ಮುಖದೊಳ ಇದ್ದ ಅಖಿಳ ಜೀವರ. ಇಲ್ಲ ಚತುರ್ಮುಖ ಅಂತಂದರೆ ಎಲ್ಲೆಲ್ಲೂ ಬ್ರಹ್ಮದೇವ್ರು ಅಂತಾರೆ, ಅಲ್ಲಿ ವಾಯುದೇವರು ತಗೋಬೇಕು. ಎಲ್ಲಿ ವಾಯುದೇವರು ಅಂತಾರೆ, ಅಲ್ಲಿ ಬ್ರಹ್ಮದೇವ್ರು ತಗೋಬೇಕು. ಯಾಕಂದರೆ ಇಲ್ಲಿ ವಾಣಿ ವಾಯು ತೊಗೊಂಡಿದ್ದಾರೆ. ಇಲ್ಲಿ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖ, ಅಂದರೆ ವಾಣಿ ವಾಯು ಇಲ್ಲಿ ವಾಯು ತೊಗೊಂಡಿರ್ತಾರೆ, ಭಾರತನ ತೊಗೋಬೇಕು. ಅದು ಯಾವಾಗಲೂ ದಂಪತಿ ರೂಪದಿಂದಾನೇ ಎಲ್ಲ ಕಡೆಯೂ ಕಾರ್ಯ ಮಾಡ್ತಾಳೆ. ಹೀಗೆ ಪ್ರತಿಯೊಂದೆಲ್ಲ ಜೀವರಾಶಿ ಒಳಗಡೆ ಇವರೆಲ್ಲ ವ್ಯಾಪ್ತರಾಗಿದ್ದಾರೆ ಅಂತ. ಸೊ ಇಲ್ಲಿ ಬರೀ ಇವರೇ 4 ಜನ ದೇವತೆಗಳನ್ನ ಹೆಸರು ತೊಗೊಂಡಿದ್ದಾರೆ. ಅದು ಭಾರತೀಯ ಸರಸ್ವತಿ ಮತ್ತು ವಾಯು ಮತ್ತು ಬ್ರಹ್ಮ ಅಂತಿಕೊಂಡು. ಅದಕ್ಕೆ ಅವಾಗ ಅಂದರೆ ಇದ್ರ ಮೇಲಿಂದ ನಾವು ತಿಳ್ಕೋಬೇಕು, ಇದು ಅನಿರುದ್ಧ ದೇಹದಲ್ಲಿ ಈ ರೀತಿಯಾಗಿ ವ್ಯಾಪ್ತರಾಗಿದ್ದಾರೆ ಅಂತಾರೆ. ಅಂದರೆ ಅನಿರುದ್ಧ ದೇಹದಲ್ಲಿ ಅದೇ ನಾಡಿಗಳೆಲ್ಲ ಸ್ಥೂಲ ದೇಹದಲ್ಲಿದ್ದಾರೆ, ಆದರೆ ಇಲ್ಲಿ ವಿಷಾದ ರೂಪದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇವರು ಕೂಡ ಎಲ್ಲ ನಾಡಿಗಳಲ್ಲಿ ವ್ಯಾಪ್ತರಾಗಿ ಇದ್ದಾರೆ. ಅದಕ್ಕೆ ಇಲ್ಲಿ ನಿರ್ಮಲಾತ್ಮನು ನಾಡಿಗಳಿರೋದೆಲ್ಲನೂ ಇಲ್ಲಿ ಸ್ಥೂಲ ದೇಹದಲ್ಲಿನೇ. ಸೊ ಇದಕ್ಕೆ ನಿರ್ಮಲಾತ್ಮನು ವಾಣಿ ವಾಯು ಚತುರ್ಮುಖ ಜೀವರ ಕರ್ಮ ಗುಣ ಅನುಸರಿಸಿ ನಡೆಯುವನು ವಿಶ್ವವ್ಯಾಪಕನು. ಅಂದರೆ ಇಲ್ಲಿ ಎಲ್ಲ ಸರ್ವತ್ರ ಜೀವಾಂತರ್ಯಾಮಿಯಾಗಿ ಎಲ್ಲ ದೇವತೆಗಳಿದ್ದಾರೆ. ಸೊ ಬರೀ ಈ 4 ಜನ ಮಾತ್ರ ಹೆಸರು ಯಾಕೆ ತಗೊಂಡಿದ್ದಾರೆ ಅಂತಂದರೆ ಇವರೇ ಸ್ವರೂಪದಲ್ಲಿದ್ದಾರೆ, ಇವರೇ ಅನಿರುದ್ಧ ಇವರಿಗೂ ಲಿಂಗ ದೇಹದಲ್ಲಿದ್ದಾರೆ. ನಮಗೆ ಕರ್ಮಗಳನ್ನು ಮಾಡಿಸ್ಲಿಕ್ಕೆ ಪ್ರೇರಣೆ ಬರುವುದಂಥದ್ದು ಇಲ್ಲಿಂದಾನೆ, ಸ್ವರೂಪ ದೇಹದಿಂದ ಪ್ರೇರಣೆ ಬರ್ತದೆ. ಆಮೇಲೆ ನಮ್ಮ ಲಿಂಗ ದೇಹದಲ್ಲಿ ಇವರು 4 ಜನ ಕೂತಿದ್ದಾರೆ. ಇದರಲ್ಲಿ ಬೇರೆ ದೇವತೆಗಳಿಗೆ ಅಲ್ಲಿ ಪ್ರವೇಶ ಇಲ್ಲ. ಅದಕ್ಕೆ ಇಲ್ಲಿ ಪ್ರೇರಣೆ ಸಿಗೋದು ಅಲ್ಲಿ ನಮ್ಮ ಕರ್ಮಗಳನ್ನು ಮಿಕ್ಸ್ ಆಗ್ತದೆ, ಅಲ್ಲಿ ಭಗವದ್ ರೂಪ ಮಿಕ್ಸ್ ಆಗ್ತದೆ. ಅದನ್ನು ಅಲ್ಲಿಂದ ಅನಿರುದ್ಧ ದೇಹಕ್ಕೆ ಪ್ರೇರಣೆ ಬರ್ತದೆ. ಆ ಅನಿರುದ್ಧ ದೇಹದಲ್ಲಿನೇ ಎಲ್ಲ ದೈತ್ಯಗಳು ಕೂತಿರ್ತಾರೆ. ಬರೀ ನಿವಾಸ ಸ್ಥಾನ, ಅಲ್ಲಿ ಅವ್ರಿಗೆ ಕಾರ್ಯಗಳು ಮಾಡಲಿಕ್ಕಾಗೋದಿಲ್ಲ. ಸೊ ಅವರೇ ಇಲ್ಲಿ ನಮಗೆ ಇಲ್ಲೇ ಸ್ಥೂಲ ದೇಹದಲ್ಲಿ ಕೂತಿದ್ದಾರೆ, ಇಲ್ಲಿಂದ ಅವರು ಕಾರ್ಯ ಮಾಡ್ತಾರೆ. ಸೊ ಅದಕ್ಕೆ ಇವರೇ 4 ಜನ ಒಂದು ಮಾತ್ರ ಹೆಸರು ತೊಗೊಂಡಿದ್ದಾರೆ.
ಸೊ ಇಲ್ಲಿ ಪ್ರದ್ಯುಮ್ನ ರೂಪಿ ಪರಮಾತ್ಮ ಇಲ್ಲೆಲ್ಲ ನಾಡಿಗಳಲ್ಲಿರೋದು ಸ್ಥೂಲ ದೇಹದಲ್ಲಿ. ಸೊ ಅಲ್ಲಿ ಎಲ್ಲ ಇಷ್ಟು 1000 ರೂಪದಿಂದ ಬಲಗಡೆ 500, ಎಡಗಡೆ 500, ಅದನ್ನೇ ತಿರ್ಗಾ ಸ್ಪ್ರೆಡ್ ಆಗಿ 72,000 ಆಗ್ತದೆ ಅಂತ ತಿಳ್ಕೋಬೇಕು. ಸೊ ಅಲ್ಲಿ ನಡೆಯುವನು ವಿಶ್ವವ್ಯಾಪಕನು ಸಮಸ್ತ ಜೀವಂತರ್ಯಾಮಿ ವ್ಯಾಪರಾದಂತಹ ಭಗವಂತ ಹೀಗೆ ಪಿಂಗಳದಲ್ಲಿ ವ್ಯಾಪನ ಆಗಿ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾನೆ ಅಂತ. ಈ 4 ಜನ ಮಾತ್ರ ದೇವತೆಗಳೆಲ್ಲ ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಹೆಸರು ತೋರಿದ್ದಕ್ಕೆ ಅದಕ್ಕೆ ಅವರು ಮಾಡೋದಂತ ಅವರೇ ಮಾಡಿಸ್ತಾರೆ. ಅವರೇ ದೇವತೆಗಳು ಈ 4 ಜನ ಸ್ವರೂಪದೇಹದಲ್ಲಿ ಅಲ್ಲಿಂದ ಪ್ರೇರಣೆ ಬಂತು, ಅದನ್ನು ಲಿಂಗ ದೇಹಕ್ಕೆ ಬಂತು, ಅಲ್ಲಿ ನಮ್ಮ ಕರ್ಮಗಳನ್ನು ಮಿಕ್ಸ್ ಆಯಿತು, ಅಲ್ಲಿ ಭಗವದ್ ರೂಪಗಳನ್ನು ಮಿಕ್ಸ್ ಆಯಿತು, ಅದನ್ನು ಪ್ರೇರಣೆಯಲ್ಲಿ ಅನಿರುದ್ಧ ದೇಹದಲ್ಲಿ ಬಂತು. ಅನಿರುದ್ಧ ದೇಹದಲ್ಲಿ ದೇವತೆಗಳು ಮತ್ತು ದೈತ್ಯಗಳು ಕೂತಿದ್ದಾರೆ. ಅವರಂತರ್ಯಾಮಿಯಾಗಿ ಇವ್ರು 4 ಜನ ಇದ್ದಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ ಅವರು ಅಂದರೆ ದಂಪತಿ ರೂಪದಿಂದನೇ ಇರ್ತಾರೆ. ಅವರು ಆ ದೇವತೆಗಳ ದೈತ್ಯಗಳಿಗೆ ಪ್ರೇರಣೆ ಕೊಡ್ತಾರೆ. ಅವರು ನಮ್ಮ ಸ್ಥೂಲ ದೇಹದವರ ಒಂದು ಕಾರ್ಯವನ್ನು ಮಾಡಿಸ್ತಾರೆ. ಈ ರೀತಿಯಾದಂಥ ಕ್ರಮ ಇದು ಷೋಡಶದಲ್ಲಿ ಬರುವಂಥ ವಿಷಯ, ಬಹಳ ಮಹತ್ವದಂಥ ವಿಷಯ. ಎಲ್ಲಿ ನಮ್ಮ ದೇಹದಲ್ಲಿ ಕಾರ್ಯ ಹೇಗೆ ನಡೀತದೆ ಅನ್ನೋದನ್ನು ಅಲ್ಲಿ ನಾವು ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಆವಾಗಲೇ ನಮಗೆ ಅರ್ಥ ಆಗ್ತದೆ. ನಮ್ಮ ಕರ್ಮಾನುಸಾರವಾಗಿ ನಾವು ಬರೀ ಬಾಯ್ಪಾಠ ಮಾಡ್ತೀವಿ, ನಮ್ಮ ಕರ್ಮಾನುಸಾರವಾಗಿ ಭಗವಂತ ಕರ್ಮ ಮಾಡುತ್ತಾನೆ ಅಂತ. ಆದರೆ ನಮ್ಮ ದೇಹ ರಚನೆ ಹೇಗೆ, ಅಲ್ಲಿ ನಮ್ಮದು ಕಾರ್ಯಗಳನ್ನು ಹೇಗೆ ನಡೀತದೆ ಅನ್ನೋದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಅವ ನಮಗೆ ಯಾವ ಕಷ್ಟ ಬಂದ್ರೂ ಅಥವಾ ಇವತ್ತು ಸಂತೋಷ ಬಂದ್ರೂ ಅದು ಅಷ್ಟು ನಾವು ಹಿಗ್ಗುವುದಿಲ್ಲ, ಕುಗ್ಗುವುದಿಲ್ಲ, ಅದೇ ಸಮನಾಗಿ ಇರ್ತೀವಿ. ಇದನ್ನು ವಿಷಯ ತಿಳ್ಕೋಬೇಕು ಇಲ್ಲಂತ ಹೇಳಿದೆ. ಅಲ್ಲಿ ನಮ್ಮ ಜೀವರ ಕರ್ಮ ಗುಣ ಅನುಸರಿಸಿ ನಮ್ಮದು ಗುಣ ಹೇಗಿದೆ ಅಂದರೆ ಸಾತ್ವಿಕ ರಾಜಸ ತಾಮಸದಲ್ಲಿ ಯಾವ ಗುಣ ಇದೆ, ಆಮೇಲೆ ನಮ್ಮ ಕರ್ಮಗಳೇನಿದೆ ಆ ರೀತಿಯಾಗಿ ನಡೆಯುವನು ವಿಶ್ವವ್ಯಾಪಕನು. ಹಾಗಾದರೆ ನಮ್ಮ ಕಡೆಯಿಂದ ನಡೆಸ್ತಾನೆ, ಅವನು ನಡೀತಾನೆ ಅಂದರೆ ನಮಗೂ ನಡೆಸ್ತಾನೆ, ಅದನ್ನು ನಮ್ಮ ಕರ್ಮಗಳನ್ನು ನಡೆಸ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಇನ್ನು 21 ನುಡಿಯಲ್ಲಿ ಈ ಸರಳವಾಗಿದೆ. ಅಬ್ದ ಅಯನ, ಅಬ್ದ ಅಂತಂದರೆ ವರ್ಷ, ಅಯನ ಅಂತಂದರೆ 2 ಅಯನ, ಉತ್ತರಾಯಣ ದಕ್ಷಿಣಾಯನ ಅದಾಯಿತು. ಆಮೇಲೆ ಋತು 6 ಋತುಗಳಿವೆ, ಮಾಸು 12ಗಳಿವೆ, ಪಕ್ಷ 2ಗಳಿದೆ. ಸೊ ಒಂದು ವರ್ಷದಲ್ಲಿ ಈ ರೀತಿಯಾಗಿ 5 ವಿಭಾಗವನ್ನು ಮಾಡಿದ್ದಾರೆ. ಸೊ ಅಬ್ದ 1, ಅಯನ 2, ಋತು 6, ಮಾಸ 12, ಪಕ್ಷ 24. ಸುಶಬ್ದದಿಂದಲೇ ಕರೆಸುತ್ತಲಿ ಅಂದರೆ ಆಯಾ ಅಬ್ದದಲ್ಲಿ, ಆಯಾ ಮಾಸದಲ್ಲಿ, ಆಯಾ ಋತುದಲ್ಲಿ, ಆಯಾ ಹೆಸರದಿಂದ ಕರೆಸ್ಕೊಂಡು ಭಗವಂತ ಇದ್ದಾನೆ. ಅಂದರೆ ಕಾಲನಿಯಾಮಕ ಪರಮಾತ್ಮ ಅಂತ ಹೇಳ್ತೀವಿ. ಅಂತಂದ್ರೇನು, ಇದೆಲ್ಲರಲ್ಲೂ ಭಗವಂತನ ರೂಪ ಆಯಾ ಹೆಸರದಿಂದ. ಈ ಚೈತ್ರ ಮಾಸದಲ್ಲಿ ಚೈತ್ರ ಹೆಸರದಿಂದ ಭಗವಂತ ಇರ್ತಾನೆ, ಅಲ್ಲಿ ಭಗವದ್ ರೂಪಗಳು ಇರ್ತವೆ. ಹೀಗೆ ಎಲ್ಲ ಇದು ಕಾಲನಾಮಕ ಪರಮಾತ್ಮ ಚಿಂತನೆ ಮಾಡೋಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ಅಬ್ದ ಅಯನ ಋತು ಮಾಸ ಪಕ್ಷ ಸುಶಬ್ದದಿಂದಲೇ ಅಂದರೆ ಆಯಾ ಶಬ್ದದಿಂದ ಕರೆಸ್ಕೋತಾನೆ. ಆಮೇಲೆ ಕರೆಸತ್ತಲ್ಲಿ ನೀಲಾಬ್ಧ ವರ್ಣ ಅನಿರುದ್ಧ, ನೀಲಿ ವರ್ಣದಂಥ ಅನಿರುದ್ಧ ಪರಮಾತ್ಮ ನೇಮನ ಮಾಡ್ತಾನೆ ಅಂತ. ಮೊದಲಾದ 5 ರೂಪದಲ್ಲಿ ಅಂತಂದರೆ 5 ಭಾಗವನ್ನು ಮಾಡಿದ್ದಾನೆ ಅಂತ. ಅಂದರೆ ಇಲ್ಲಿ 5 ಭಾಗ ಮಾಡಿದ್ದಾರೆ. ಒಂದೊಂದು ಭಾಗಕ್ಕೆ 5 ರೂಪದಿಂದ ಭಗವಂತ ನೇಮನ ಮಾಡ್ತಾನೆ. ಆಮೇಲೆ ಅಲ್ಲಿ ನಾವು ಮೊದಲೇನು ಭಾಳ ಸತಿ ಬಂದಿದೆ, ಇದು ಒಂದೊಂದು ರೂಪ 5 ರೂಪ ಅಂತ. ಅದೇ ನಾವಿಲ್ಲೂ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ 5 ರೂಪ ಹೇಳ್ತೀವಿ. ಈ 5 ರೂಪ ಪ್ರತಿಯೊಂದರಲ್ಲಿ 5 ಔಷಧಿಯಿಂದ ಇದ್ದಾನೆ. ಅಬ್ದದಲ್ಲಿ ಅನಿರುದ್ಧ ರೂಪಿ ಮೊದಲೇ ಕೊಟ್ಟಿದ್ದಾರೆ. ಇಲ್ಲಿ ಅಬ್ದ ಅಯನ ಋತು ಮಾಸ ಪಕ್ಷ ಕೊಟ್ಟಿದ್ದಾರೆ. 5 ಭಾಗ ಆಯಿತು. ಒಂದೊಂದು ಭಾಗಕ್ಕೂ ಒಂದೊಂದು ಭಗವದ್ ರೂಪ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ 5 ರೂಪ ಆಯಿತು. ಒಂದೊಂದು ರೂಪ 5 ರೂಪದಿಂದ ಇದ್ದಾವೆ. ಅದು ಅಲ್ಲಿ ಹೇಳಿದ್ನಲ್ಲ ನಾನು, ಅಲ್ಲೇ ನಾರಾಯಣ ರೂಪ, ನಾರಾಯಣ ವಾಸುದೇವ ರೂಪ, ನಾರಾಯಣ ಸಂಕರ್ಷ ರೂಪ, ನಾರಾಯಣ ಪ್ರದ್ಯುಮ್ನ ರೂಪ, ನಾರಾಯಣ ಅನಿರುದ್ಧ ರೂಪ, ಈಗ 5 ಆಯಿತು. ಹೀಗೆ 5 ಅಂಶದಿಂದ ಒಂದೊಂದು ಅಬ್ದದಲ್ಲಿ 5 ರೂಪ, ಅಯನದಲ್ಲಿ 5 ರೂಪ, ಋತುದಲ್ಲಿ 5 ರೂಪ, ಮಾಸದಲ್ಲಿ 5 ರೂಪ, ಪಕ್ಷಗಳಲ್ಲಿ 5 ರೂಪ, ಹೀಗೆ ಅಷ್ಟು 5 ಅಂಶದಿಂದ ಇದ್ದಾನೆ ಅಂತ ತಿಳ್ಕೊಂಡು. ಅಂದರೆ ಈ ಬರೀ ಅನಿರುದ್ಧಾದಿ 5 ರೂಪಗಳಾಯಿತು. ಆಮೇಲೆ ಪ್ರದ್ಯುಮ್ನಾದಿ 5 ರೂಪಗಳಾಯಿತು. ಸಂಕರ್ಷಣಾದಿ 5 ರೂಪಗಳಾಯಿತು. ಹೀಗೆ 5 ಅಂಶದಿಂದ ಇರ್ತಾನೆ ಅಂತ. ಸೊ ಹೀಗೆ ರೂಪಗಳು ಎಷ್ಟಾಯಿತು, ಇಷ್ಟು 25 ಅಂಶ ಆಯಿತು. ಇಲ್ಲಿ ಇನ್ನು 25 ಅಂಶ ಆಯಿತು. ಎಷ್ಟೆಷ್ಟು ಅಬ್ದ ಅಯನ ಋತು ಮಾಸ ಪಕ್ಷ 5 ಭಾಗ ಆಯಿತು.
ಐದು ಭಾಗ ಇದೆ. ಒಂದೊಂದು ಭಾಗಕ್ಕೆ ಒಂದೊಂದು ರೂಪ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಐದೈದು ಒಂದೊಂದು ರೂಪ ಆಯಿತು. ಈ ಒಂದೊಂದು ರೂಪ 5 ರೂಪ ಆಗ್ತವೆ. ಅವಾಗ ಎಷ್ಟಾಯಿತು? 25 ಅಂಶ ಆಯಿತು. 25 ಅಂಶದಿಂದ ಕಾಲನಿಯಾಮಕ ಪರಮಾತ್ಮ ಇದ್ದ. ಆಮೇಲೆ ಇಲ್ಲಿ ರೂಪಗಳು ಎಷ್ಟೆಷ್ಟು? ಇದು ಅಂಶಗಳಾಯಿತು. ಇಷ್ಟು ಅಂಶದಿಂದ ಇದ್ದಾನೆ. ಆಮೇಲೆ ಇಲ್ಲಿ ರೂಪಗಳು ಎಷ್ಟೆಷ್ಟು? ಇಲ್ಲಿ ಅಬ್ದ ಅಂತಂದರೆ ಅಲ್ಲಿ 1 ರೂಪ, ಅದು ವರ್ಷಕ್ಕೆ 1 ರೂಪ. ಆಮೇಲೆ ಅಯನಕ್ಕೆ 2 ರೂಪ, ಋತುಗಳಿಗೆ 6 ರೂಪ, ಮಾಸಕ್ಕೆ 12 ರೂಪ, ಆಮೇಲೆ ಪಕ್ಷಗಳಿಗೆ 24 ರೂಪ. ಅಂದರೆ ಒಂದೊಂದು ಪಕ್ಷದಲ್ಲಿ 15 ಅದಕ್ಕೆ ವರ್ಷದಲ್ಲಿ 24 ಪಕ್ಷಗಳು ಬರುತ್ತೆ. ಅದು 24 ರೂಪಗಳಾಯಿತು. ಸೊ ಹೀಗೆ ಟೋಟಲ್ ಎಷ್ಟಾಯಿತು? 45 ರೂಪಗಳಾಯಿತು. ಅಂದರೆ ಈ ಕಾಲನಿಯಾಮಕ ಪರಮಾತ್ಮ ಇಷ್ಟು ಒಂದು ವರ್ಷದಲ್ಲಿ 45 ರೂಪದಿಂದ ಬರ್ತಾನೆ ಅಂತ. ಅದಲ್ಲದೆ ಇನ್ನು ದಿವಸ, ಯಾಮ, ಮುಹೂರ್ತ, ಘಟಿಕ ಅವೆಲ್ಲ ಇವೆ. ಇದೆಲ್ಲ ಕಾಲನಿಯಾಮಕ ಪರಮಾತ್ಮ ಇಷ್ಟು ಸಣ್ಣ ಸಣ್ಣದು ಮೊದಲಿದ್ದು ತೋಡಿದ್ದಾರೆ. ಆಮೇಲೆ ಮುಂದೆ ಅದನ್ನೇ ಸಣ್ಣ ಸಣ್ಣ ವಿಭಾಗವನ್ನು ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ರೂಪದಿಂದ ಇದು ಕಾಲನಿಯಾಮಕ ಪರಮಾತ್ಮ ಅಂದು ಚಿಂತನೆ ಈ ರೀತಿಯಾಗಿ ಮಾಡಬೇಕು ಅಂತ. ಅದು ಹಬ್ಬಿಹನು ಸರ್ವತ್ರದಲ್ಲಿ ಇಲ್ಲಿ ಏನು ಅಂತಂದರೆ ಈ ನೀಲಾಬ್ಧವರ್ಣ ಅಂತೇಳಿ 5 ರೂಪಕ್ಕೂ 5 ಬಣ್ಣ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ಆಯಾ ಬಣ್ಣದಿಂದ ಭಗವಂತ ಇದ್ದಾನೆ ಅಂತ ಹೇಳೋದಕ್ಕೆ ನೀಲಾಬ್ಧವರ್ಣ ಅಥವಾ ಅಲ್ಲಿ ಯಾವ್ಯಾವ ರೂಪಕ್ಕೂ ಯಾವ್ಯಾವ ಬಣ್ಣ ಇದೆ ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಮೇಲೆ ಋತುಗಳಿಗೆ ಕೊಟ್ಟಿದ್ದಾರೆ. ಋತುಗಳಿಗೆ ಕೂಡ ಯಾವ್ಯಾವುದು ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳಿ ಇಲ್ಲಿ ಯಾವ್ಯಾವ ರೂಪ ಇದು? ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಋತು, ಆಮೇಲೆ ಇಷ್ಟಾಯಿತು. ಇದು ಪಂಚ ಋತು ಕೊಟ್ಟಿದ್ದಾರೆ. ಖರೆ ಋತುಗಳ 6 ಇವೆ. ಋತುಗಳ 6 ಇವೆ. ಆಮೇಲೆ ಇಲ್ಲಿ ಗ್ರೀಷ್ಮ, ವರ್ಷ, ಶರದ್, ಹೇಮಂತ, ಶಿಶಿರ ಅಂತ ಬರ್ತದೆ. ಶಿಶಿರ ಋತು ಅದು ಬರ್ತದೆ. ಅದರಲ್ಲಿ ಕೊಟ್ಟಿಲ್ಲ ಇಲ್ಲಿ ಮೇನ್ ಕೊಟ್ಟು ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು, ಶರದ್ ಋತು, ಹೇಮಂತ ಕೊಟ್ಟರೆ ಶಿಶಿರ ಕೊಟ್ಟಿಲ್ಲ. ಶಿಶಿರ ಋತು ಒಂದು ಬರ್ತದೆ. ಹೀಗೆ ಎಲ್ಲ ಒಂದೊಂದು ರೂಪಕ್ಕೂ ಒಂದೊಂದು ಬಣ್ಣ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ನೀಲಾಬ್ಧ ವರ್ಣ ಅಂತ ಅನಿರುದ್ಧನಿಗೆ ನೀಲಾಬ್ಧ ವರ್ಣ ಅಂತ ತಿಳ್ಕೊಂಡು ಹೇಳ್ತಾರೆ ಎಂದು ಹೇಳ್ತಾರೆ. ಇಲ್ಲಿ ತಿಳಿಬೇಕಾದಂಥ ವಿಶೇಷಾಂಶ ಅಂದರೆ ಏನು? ವಾಸುದೇವ ರೂಪ ಶುಕ್ಲವರ್ಣ ಬಿಳಿ ಬಣ್ಣದ್ದು, ಅನಿರುದ್ಧ ರೂಪ ನೀಲವರ್ಣ ವಿಶಿಷ್ಟವಾದದ್ದು, ಸಂಕರ್ಷಣ ರೂಪ ಪಿಂಗಳ ವರ್ಣ ಕೆಂಪ ಮಿಶ್ರಿತ ಹಸಿರದಿಂದಲೂ, ಪ್ರದ್ಯುಮ್ನ ರೂಪವು ಹಳದಿ ಬಣ್ಣವರ್ಣದಿಂದ ಇರ್ತಾನೆ ಕೂಡಿರುವನು. ನಾರಾಯಣ ರೂಪಕ್ಕೂ ಅಚ್ಚು ಕೆಂಪು ಇಲ್ಲೊಂದು ರೋಹಿತ ವರ್ಣ ಅಂತ ಹೇಳ್ತಾರೆ. ಹೀಗೆ ಭಾಷೆಯಲ್ಲಿ ಹೇಳ್ತಾರೆ. ಸೊ ಹೀಗೆ ಒಂದೊಂದು ರೂಪಕ್ಕೂ ಒಂದೊಂದು ಬಣ್ಣವನ್ನು ಇರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನೀಲಾಬ್ಧವರ್ಣ ಅಥವಾ ನೀಲಿ ಹೊಡೆದಂಥ ಅನಿರುದ್ಧ ರೂಪಿ ಪರಮಾತ್ಮ ಅಂತೇಳಿ ಮಾಡಿದ್ದಾರೆ. ಹಬ್ಬಿಹನು ಸರ್ವತ್ರದಲ್ಲಿ ಕರುಣಾಬ್ಧಿ 45 ಅಂದರೆ 45 ರೂಪಗಳು ಹೇಗೆ ಬಂತು ಅನ್ನೋದನ್ನು ಹೇಳುತ್ತಾರೆ. ಈ ಪರಿಧೇನಿಸು ಭಕ್ತರಿಗೆ ಅಂದರೆ ರೂಪದಿ ಲಬ್ಧನು ಆಗುವನು ಅಂತರೇನು ಸಿಗ್ತಾನೆ ಭಗವಂತ. ಈ ರೀತಿಯಾದಂಥ ಮಾಸ ನಿಯಾಮಕ ಪರಮಾತ್ಮ ಇದು. ಅದಕ್ಕೆ ನಾವು ಪಂಚಾಂಗ ಹೇಳುವಾಗ ಈ ಪಂಚಾಂಗಗಳನ್ನು ಹೇಳ್ತೀವಿ. ಅದೇ ಈ ಪಂಚಾಂಗವನ್ನು ಯಾವ್ಯಾವ ಹೇಳ್ತೀವಿ ನಾವು ಅಂತಂತಂದ್ರೆ ಅಬ್ಧ, ಯನ, ಋತು, ಮಾಸ, ಪಕ್ಷ ಇವೆಲ್ಲ ಹೇಳ್ತೀವಿ. ತಿಥಿ ಹೇಳ್ತೀವಿ. ತಿಥಿ ಯೋಗ ಕರ್ಣ ಇಲ್ಲಿ ಹೇಳ್ತೀವಿ. ತಿಥಿ ಯೋಗ ಕರ್ಣ ಮಾಸಲ ಮಾತ್ರ ಹೇಳ್ಬಿಡ್ತೀವಿ. ತಿಥಿ ಯೋಗ ಕರ್ಣ ಆಮೇಲೆ ವಾರ ನಕ್ಷತ್ರ ಇಷ್ಟು ಹೇಳ್ತೀವಿ. ಸೊ ಅದಕ್ಕೆ ಇದು ಪಂಚಾಂಗ ಅಂತ ಹೇಳ್ತೀವಿ. ಸೊ ಅದಕ್ಕೆಲ್ಲ ಇವೆಲ್ಲ ರೂಪಗಳ ಚಿಂತನೆ ಯಾಕೆ ಮಾಡಬೇಕು? ಅಲ್ಲಿ ಎಲ್ಲ ಭಗವಂತನ ರೂಪವಿದೆ. ಅಲ್ಲೆಲ್ಲ ನಿಯಮನ ಮಾಡುವಂಥ ಕಾಲ ನಿಯಾಮಕ ಪರಮಾತ್ಮ ಅಂತ ಹೆಸರುಗಳು ಇವನ್ನೆಲ್ಲ ಹತ್ತಿಕೊಂಡು ಅಂದರೆ ಆಯಾ ಕಾಲಕ್ಕೆ ಆಯಾ ಹೆಸರದಿಂದ ಭಗವಂತ ನಿಯಮನೆ ಮಾಡ್ತಾನೆ ಅಂತ. ಅದಕ್ಕೆ ಇದು ಕರ್ಣಾಬ್ಧಿ 45 ರೂಪದಿ ಲಬ್ಧನಾಗುವನು ಈ ಪರಿಧೇನಿಸು ಭಕ್ತರಿಗೆ. ಅಂದರೆ ನಮಗೆ ಭಗವಂತ ಸಿಗ್ತಾನೆ ಅಂತಂದ್ರೇನು? ಭಗವಂತ ನಮಗೆ ಕಾಣಿಸ್ತಾನೆ, ದರ್ಶನ ಕೊಡ್ತಾನೆ, ಅನುಗ್ರಹ ಮಾಡ್ತಾನೆ ಅಂತದನ್ನು ಅರ್ಥವನ್ನು ನಾವು ತಿಳ್ಕೋಬೇಕು. ಇನ್ನು 22ನೇ ನೋಡಿ, 5 ರೂಪಾತ್ಮಕನು 25 ರೂಪದಲ್ಲಿ ಮತ್ತು 15 ತಿಥಿ 24ರಿಂದ ಪೆಚ್ಚಿಸಲು. ಈಗ ಇಲ್ಲಿ 5 ರೂಪಾತ್ಮಕರು 25 ರೂಪ ಹಿಂದೆ ಆಯಿತು ಅಂತ ಹೇಳಿದ್ವಿ. ಇನ್ನು ಇದೇ 5 ರೂಪಾತ್ಮಕನು 25 ಆಯಿತು. 25 ರೂಪ 25 ಹೇಗೆ ಬಂತು ಅಂತ ನೋಡಿದ್ವಿ ನಾವು. ಮತ್ತು 15 ತಿಥಿ
ಇದೇನಾಯ್ತು, ಇದು 25 ರೂಪಗಳು ಬಂತು. ಅಂದರೆ ಯಾವುದಿದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಒಂದೊಂದು 5 ರೂಪದಿಂದ ಅಂತಾರೆ 25 ಬಂತು. ಈ 25 ಅದಕ್ಕೆ 15 ತಿಥಿ ಬಂತು. ಆಮೇಲೆ 24 ಪಕ್ಷ ಬಂತು. ಸೊ 24 ಪಕ್ಷ 15 ತಿಥಿ ಗುಣಿಸಿದರೆ ಎಷ್ಟಾಗ್ತದೆ? 360 ರೂಪಗಳು ಆಗ್ತದೆ. ಪ್ರತಿಸಲು 5 ಅದು 60 + 6 ಕೆಲವೊಂದು ಪುಸ್ತಕದಲ್ಲಿ 366 ದಿವಸ ಅಂತ ಹೇಳಿದ್ದಾರೆ. ಕೆಲವು ಪುಸ್ತಕದಲ್ಲಿ 66 ಅಂದರೆ 60 + 6 ಅಂತ ಅರ್ಥ. ಅಂದರೆ ಮೀನಿಂಗ್ ಚೇಂಜ್ ಆಗೋದಿಲ್ಲ. ಖರೆ ಪ್ರಿಂಟಿಂಗ್ನಲ್ಲಿ ಕೆಲವೊಂದು ಅದು ಇದೆ, ಕೆಲವೊಂದು ಹಿಂಗಿದೆ. ಅಂತೂ ಅರ್ಥ ಏನು, 360 ದಿವಸ ಆಗ್ತದೆ ಅಂತ. ದಿವಸ ಆವಯನೊಳಗೆ, ಆವಯ ಅಂತಾರೆ ಆಯಾ ಹೆಸರದಿಂದ, ಆಯಾ ದಿವಸಕ್ಕೆ ಆ ಹೆಸರದಿಂದ ನಾವು ಪಂಚಾಂಗದಲ್ಲಿ ಹೇಳ್ತೀವಲ್ಲ, ದಿನ ಗುರುಮಂತ್ರ ಮಾಡುವಾಗ ಹೇಳ್ತೀವಲ್ಲ, ವಾರ ತಿಥಿ ಕರ್ಣ ಯೋಗ ಕರ್ಣ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಅಂತ ಹೇಳ್ತೀವಿ. ಅದಕ್ಕೆಲ್ಲನೂ ಮತ್ತು ಅದಕ್ಕಿಂತ ಮೊದಲು ನಾವು ಋತು ಮಾಸ ನಿಯಾಮಕ ಪರಮಾತ್ಮದೆಲ್ಲನೂ ಹೇಳ್ತೀವಿ. ಸೊ ಇದೆಲ್ಲ ಇಲ್ಲ ಕಾಲನಿಯಾಮಕ ಪರಮಾತ್ಮನ ಚಿಂತನೆ. ಆ ಹೆಸರದಿಂದ ಇದ್ದು, ಆ ವಯನೊಳಗೆ ಆ ಹೆಸರದಿಂದ ಇದ್ದು ಮನ ತೊಯ್ಸೋದಂತೇನು, ಈ ರೀತಿಯಾದಂಥದ್ದು ಚಿಂತನೆ ಮಾಡುವವರಿಗೆ ತಾಪತ್ರಯದ ಮಹದೋಷವೆಲ್ಲುಹವು. ತಾಪತ್ರಯ ಅಂತಲೂ ಆದಿದೈಹಿಕ, ಆದಿಭೌತಿಕ, ಆಧ್ಯಾತ್ಮಿಕ ಈ 3 ತಾಪಗಳು ನಮಗೆ. ಈ ತಾಪಗಳ ದೋಷ ನಮಗೆ ಇರುವುದಿಲ್ಲ. ಅಂದರೆ ಕಾಲನಾಮಕ ಪರಮಾತ್ಮ ಅಥವಾ ಕಾಲನಿಯಾಮಕರಾದಂಥ ಭಗವಂತನ ಈ ರೂಪಗಳು ಆಯಾ ಹೆಸರಿನಿಂದನೇ ಕರೆಸ್ಕೊಂಡಿರ್ತಾನೆ. ಆಯಾ ಹೆಸರಿನಿಂದ ಕರೆಸ್ಕೊಂಡಿರೋಂಥ ಭಗವಂತ ರೂಪಗಳ ಚಿಂತನೆ ಮಾಡಿದರೆ ನಮಗೆ ತಾಪತ್ರಯ ಇರುವುದಿಲ್ಲ. ಈ 3 ತಾಪತ್ರಯಗಳು ಯಾವುದ್ಯಾವುದು? ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತಿಕೊಂಡು. ಸೊ ಇದು ಅದು ಆದಿಭೌತಿಕ ಅಂತಂದ್ರೇನು? ಪಂಚಮಹಾಭೂತದಿಂದ ಆದಂಥದ್ದು ನಮಗೆ ಈ ಶರೀರ ದೈಹಿಕವಾದಂಥದ್ದು ತಾಪ. ಆದಿದೈವಿಕ ಅಂತಂದರೆ ದೇವತೆಗಳ ಕೋಪದಿಂದ ನಮಗೆ ಸುನಾಮಿ ಬರೋದು, ಭೂಕಂಪ ಆಗೋದು, ಇಂಥಲ್ಲಿ ಬರ್ತದ್ದು. ಆಧ್ಯಾತ್ಮಿಕ ಅಂತಂತಂದರೆ ನಮ್ಮ ಮನಸ್ಸಿಗೆ ನೋವು ಆದಂಥದ್ದು. ಈ 3 ತಾಪಗಳನ್ನು ನಮಗೆ ಬರುವುದಿಲ್ಲ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ. ಸೊ ಇಲ್ಲಿ ಈ 3 20, 21, 22 3 ನುಡಿಯಲ್ಲಿ ಕಾಲನಿಯಾಮಕದ ಪರಮಾತ್ಮನ ಚಿಂತನೆ ಕೊಟ್ಟಿದ್ದಾರೆ. ಸೊ ನಮಗೆಲ್ಲ ಅದಕ್ಕೆ ಎಲ್ಲ ಕಾಲ ತಸ್ಮೈ ನಮಃ ಅಂತಕೊಂಡು ಹೇಳ್ತಾರಲ್ಲ. ಸೊ ಈ ಕಾಲನಿಯಾಮಕ ಪರಮಾತ್ಮ ಈ ರಾತ್ರಿ ಕಾಲವನ್ನು ನಿಯಮನ ಮಾಡ್ತಾನೆ ಅಂತಿಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 23ನೇ ನುಡಿಯಲ್ಲಿ ಇಲ್ಲಿ ಕೂಡ ಕಾಲನಿಯಾಮಕ ಪರಮಾತ್ಮನ ಚಿಂತನೆ ಕೊಟ್ಟಿದ್ದಾರೆ. ದಿವಸ ಯಾಮ ಮುಹೂರ್ತ ಘಟಿಕ ಆದ್ಯ ಅವಯವಗಳಿದ್ದು ಅಂತಂದರೆ ಇಲ್ಲಿ ಇದು 3 ತಾಸು. ಯಾಮ ಅಂತಂದ್ರೆ 3 ತಾಸಿಂದು. ಒಂದು ದಿವಸ 24 ತಾಸು. ಯಾಮ ಅಂತಂದ್ರೆ 3 ತಾಸು. ಮುಹೂರ್ತ ಅಂತಂದರೆ 2 ಘಳಿಗೆ. ಆಮೇಲೆ ಘಟಿಕ ಅದು ಎಲ್ಲ ಭಾಗ 12 ಭಾಗ ಮಾಡಿರ್ತಾರೆ. ಈ ಒಂದೊಂದು ಭಾಗದಲ್ಲಿ ಒಂದೊಂದು ಭಗವದ್ರೂಪಗಳಿದೆ ಅಂತ. ಘಟಿಕ ಆದ್ಯ ಅವಯವಗಳೊಳಗಿದ್ದು ಗಂಗಾ ಪ್ರವಾಹ ಅಂದದಿ ಕಾಲನಾಮಕ ಪ್ರವೇಶಿಸುತ್ತಲಿಪ. ಅಂದರೆ ಕಾಲನಾಮಕ ಬರುವಂಥ ರೂಪಗಳು ಪ್ರವಾಹದಂತೆ ಬರ್ತಾನೇ ಇರ್ತಾವೆ ಅಂತ. ಈ ನದಿ ಪ್ರವಾಹ ಇರ್ತದೆ, ನದಿ ಒಳಗೆ ನೀರಿದ್ದೇ ಇರ್ತದೆ. ಆದರೆ ಈ ಕ್ಷಣ ನೋಡಿದಂತಹ ನೀರು ನೆಕ್ಸ್ಟ್ ಕ್ಷಣಕ್ಕೆ ಇರೋದಿಲ್ಲ, ಹರ್ಕೊಂಡು ಮುಂದೆ ಹೋಗ್ಬಿಡ್ತದೆ, ತಿರ್ಗಾ ಬೇರೆ ನೀರು ಬರ್ತದೆ. ಹಾಗೆ ಈ ಕಾಲನಿಯಾಮಕ ಪರಮಾತ್ಮಂದು ಇಷ್ಟು ಅನೇಕ ರೂಪಗಳಿದೆ. ಈ ನದಿ ಪ್ರವಾಹದಿಂದ ಒಂದಾದಮೇಲೆ ಬಂದ ರೂಪಗಳನ್ನು ಬರ್ತಾನೆ ಇರ್ತಾರೆ, ಪ್ರವಹಿಸುತ್ತಲಿಪ್ಪ. ಅಂದರೆ ಕಾಲಗತಿ ತೀವ್ರ ಓಡಿಸ್ತಾ ಇರ್ತಾನೆ. ಆ ಒಂದೊಂದು ಕ್ಷಣಕ್ಕೂ ಒಂದೊಂದು ರೂಪ ಪ್ರಕಟ ಮಾಡ್ತಾನೆ, ಕಾರ್ಯಗಳನ್ನು ಮಾಡ್ತಾನೆ ಹೋಗ್ತಾನೆ ಅಂತ. ಇದು ಪ್ರವಾಹ ರೂಪದಿಂದ ಭಗವಂತನ ರೂಪಗಳು, ಕಾಲನಿಯಾಮಕ ಪ್ರವಾಹ ರೂಪದಿಂದ ರೂಪಗಳು ಇರ್ತವೆ ಅಂತ ಹೇಳ್ತಾ ಇದ್ದಾರೆ. ಇವನ ಗುಣರೂಪ ಕ್ರಿಯೆಗಳ ನಿವಹದೊಳು ಮುಳುಗಾಡುತ್ತಲಿ. ಆದರೆ ಈ ಸಮೂಹದಿಂದ ಭಗವಂತ ಬರ್ತಾ ಇರ್ತಾನೆ. ಯಾಕಂದರೆ ಇವಾಗ ಒಂದು ಪಕ್ಷ ಅಂತ ಹೇಳಿದ್ರೆ 15 ದಿವಸ ಆಯಿತು, ಅಲ್ಲಿ 15 ರೂಪಗಳಾಯಿತು. ಆಮೇಲೆ ಅದರಲ್ಲಿ ದಿವಸ ಬಂತು, ಆ ದಿವಸಕ್ಕೆ ಆಯಿತು. ಆ ದಿವಸ ಆದಮೇಲೆ ಅದರಲ್ಲಿ ಯಾಮ ಆಯಿತು, ಮುಹೂರ್ತ ಆಯಿತು, ಘಟಕ ಆಯಿತು. ಹಿಂಗೆ ಒಂದು ದಿವಸದ ಚಿಂತನೆ ಮಾಡಿದರೆ ಇಷ್ಟೆಲ್ಲ ರೂಪಗಳಾಯ್ತು. ಹೀಗೆ ಸಮೂಹ ಗುಂಪು ಅಂತ ಭಗವಂತ ರೂಪಗಳು ಒಂದು ಪ್ರವಾಹದಂತೆ, ಕಾಲನಿಯ ಪರಮಾತ್ಮ ಪ್ರವಾಹದಂತೆ ರೂಪಗಳನ್ನು ಪ್ರಕಟ ಮಾಡ್ತಾನೆ ಇರ್ತಾನೆ, ನಿಯಮನ ಮಾಡ್ತಾನೆ ಹೋಗ್ತಾರೆ. ತಿರ್ಗಾ ಬೇರೆ ರೂಪಗಳು ಬರ್ತವೆ, ನಿಯಮನ ಮಾಡ್ತಾ ಇರ್ತವೆ. ಅದಕ್ಕೆ ಇಷ್ಟೆಷ್ಟು ರೂಪಗಳು ನಮಗೆ ಚಿಂತನೆ ಮಾಡಲಿಕ್ಕೆ ಸಾಧ್ಯವಿಲ್ಲ.
ಅಂಥದ್ದನ್ನು ಇದರಲ್ಲಿ ನಾವು ಬರೀ ಕಾಲ ನೇಮಕ ಪರಮಾತ್ಮ ಚಿಂತನೆ ಮಾತ್ರ ನಾವು ಮಾಡಬಹುದು. ಇದು ಪ್ರವಾಹದಂದಿ ಕಾಲನಾಮಕ ಪ್ರವಹಿಸುತ್ತಲಿಪ್ಪ ಇವನ ಗುಣರೂಪ ಕ್ರಿಯೆಗಳ ನಿವಹದೊಳು ಮುಳುಗಾಡುತ್ತಲಿ. ಅಲ್ಲಿ ಸಮೂಹದಿಂದ ಇವನ ಗುಣರೂಪ ಕ್ರಿಯೆಗಳನ್ನು ನಾವು ಚಿಂತನೆ ಮಾಡಬೇಕು. ಅದರೊಳಗೆ ಮುಳುಗಾಡುತ್ತಲಿ ಅಂತಂದ್ರೇನು, ಅದರಲ್ಲೇ ಚಿಂತನೆ ಸತತವಾಗಿ ಅದೇ ಚಿಂತನೆ ಮಾಡ್ತಾ ಇದ್ದರೆ ಭಾರ್ಗವಿ ಸದಾ ಆನಂದ ಆತ್ಮಳಾಗಿಹಳೆಲ್ಲ ಕಾಲದಲ್ಲಿ. ಸೊ ಈ ಪ್ರವಾಹ ರೂಪದಿಂದ ಭಗವಂತ ಏನು ಬರ್ತಾ ಇರ್ತಾನೋ ಅವನ ಜೊತೆ ಲಕ್ಷ್ಮೀದೇವಿ ಕೂಡ ಅಷ್ಟೇ ರೂಪಗಳನ್ನು ತೊಗೊಂಡು ಬರ್ತಾ ಇರ್ತಾಳೆ ಅಂತ. ಹಿಂಗೆ ಗುಂಪಾಗಿ ಭಗವಂತನ ರೂಪಗಳು, ಅದೇ ಗುಂಪುಗಳು ಪ್ರತಿಯೊಂದು ರೂಪಕ್ಕೂ ಭಗವಂತ ಲಕ್ಷ್ಮೀದೇವಿ ಕೂಡ ಒಂದು ತನ್ನ ಒಂದು ಸಪ್ರೇಟಾಗಿ ರೂಪ ತೊಗೊಂಡು ಅವನ ಜೊತೆನೇ ಇರ್ತಾಳೆ ಅಂತ. ಭಾರ್ಗವಿ ಸದಾ ಆನಂದ ಆತ್ಮಳಾಗಿಹಳೆಲ್ಲ ಕಾಲದಿ. ಅವಳು ಕೂಡ ಸಚ್ಚಿದಾನಂದ ರೂಪಿ ಭಗವಂತ ಹೆಂಗೆ ಅಪ್ರಾಕೃತ, ಹಾಗೆ ಲಕ್ಷ್ಮೀದೇವಿ ಕೂಡ ಅಪ್ರಾಕೃತಳಾಗಿದ್ದಾಳೆ, ಸಚ್ಚಿದಾನಂದ ರೂಪಿ ಇದ್ದಾಳೆ, ಆನಂದ ಆತ್ಮಳಾಗಿದ್ದಾಳೆ, ಅಂದರೆ ಸಂಪೂರ್ಣನಾಗಿ ಇದ್ದಾಳೆ. ಭಗವಂತನಿಗಿಂತ ಕಡಿಮೆ ಆದರೂ ಕೂಡ ಅವಳು ಕೂಡ ಸಂಪೂರ್ಣವಾಗಿ ಅನಂತಮಯವಾಗಿದ್ದಾಳೆ. ಅವಳಿಗೆ ದುಃಖ ಎಂಬುದೇ ಇಲ್ಲ ಅವಳಿಗೆ. ಹಾಗೆ ಸೀತಾದಲ್ಲಿ ಆದಾಗ ದುಃಖ ಆಗಲಿಲ್ಲ ಅಂತಂದರೆ ಅವಳು ದುಃಖ ಆಗೇ ಇಲ್ಲ, ಆ ಕಡೆ ಅವಳು ಹೋಗೇ ಇಲ್ಲ. ಅಲ್ಲಿ ತನ್ನ ಒಂದು ಪ್ರತಿಕೃತಿಯನ್ನು ಕಳಿಸಿದ್ದಾಳೆ ಅಷ್ಟೇ ವಿನ ಅದರಲ್ಲಿ ಅವಳು ಹೋಗಿಲ್ಲ. ಅವಳಿಗೆ ದುಃಖ ಎಂಬುದೇ ಇಲ್ಲವೇ ಇಲ್ಲ ಅಂತಾಗಲ್ಲ. ಅದಕ್ಕೆ ಸದಾ ಆನಂದ ಆತ್ಮಳಾಗಿಹಳೆಲ್ಲ ಕಾಲ ಲಕ್ಷ್ಮೀದೇವಿ ಕೂಡ ಇದಕ್ಕೆ ಸದಾ ಕಾಲದೊಳಗೆ ಆನಂದನಾಗಿದ್ದಾಳೆ. ಅವಳು ಎಷ್ಟು ರೂಪಗಳು ಬಂತು ಅಂದರೆ ಈ 20ನೇ ನುಡಿ ಹಿಡ್ಕೊಂಡು ಶುರುವಾದದ್ದು ಇಲ್ಲಿ 23ನೇ ನುಡಿ ಒಳಗೆ ಹೊರಗೂ ಕಾಲ ನಿಯಾಮಕ ಪರಮಾತ್ಮ ಎಷ್ಟೆಷ್ಟು ರೂಪದಿಂದ ನಿಯಮನ ಮಾಡ್ತಾನೆ ಅನ್ನೋದನ್ನು ನಾನು ವರ್ಷದಿಂದ ಸ್ಟಾರ್ಟ್ ಮಾಡಿ ಘಟಿಕಾ ಒಳಗೂ ತೊಗೊಂಡಿದ್ದಾರೆ. ತಳಗೆ ಇನ್ ಬಿಟ್ವೀನ್ ಬೇಕಾದ ಹೆಸರುಗಳು ಇವೆ. ಅದಕ್ಕೆ ಅಷ್ಟೆಲ್ಲ ರೂಪದಿಂದ ಭಗವಂತ ಪ್ರವಾಹ ರೂಪದಿಂದ ಬರ್ತಾ ಇರ್ತಾನೆ. ಅವನ ಜೊತೆಯಾಗಿ ಲಕ್ಷ್ಮೀ ಕೂಡ ಅವಳು ಕೂಡ ಅಪ್ರಾಕೃತಿದ್ದಾಳೆ, ಸದಾ ಆನಂದಾತ್ಮಳಾಗಿ ಇದ್ದಾಳೆ ಅನ್ನೋದನ್ನು ಇಲ್ಲಿ ಲಕ್ಷ್ಮೀದೇವಿ ಕೂಡ ಇಲ್ಲಿ ಗುಣವನ್ನು ಅವಳದು ಕೂಡ ಯೋಗ್ಯತೆ ಶ್ರೇಷ್ಠವಾದಂಥ ಯೋಗ್ಯತೆ ಅನ್ನೋದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಇನ್ನು ಮುಂದೆ ನೋಡಿ ನಾಳೆ ನೋಡೋಣ. ನಾಹಂ ಕರ್ತ ಹರಿಕರ್ತ ಹರಿಪ್ರೇರಣೆ ಹರಿಪ್ರತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಗೀತ ಅಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣ ಮಸ್ತು. ಎಲ್ಲರಿಗೂ ನಮಸ್ಕಾರ.